ಕಾಂಗ್ರೆಸ್ನ ಕತೆ ಆದರೆ ಬಿಜೆಪಿಯಲ್ಲೂ ತಾಪತ್ರಯ ಸಿಕ್ಕಾಪಟ್ಟೆ ಇದೆ. ಹಾಗಿದ್ರೆ ಬಿಜೆಪಿಯ ಡೆವಲಪ್ಮೆಂಟ್ ಏನು ಅಂತ ನೋಡೋದಾದ್ರೆ ಅಶೋಕ್ ಈಗ ತಾಪತ್ರಯ ಶುರು ಆಗ್ಬಿಟ್ಟಿದೆ. ಏನು ಅಂತಂದ್ರೆ 18 ಬಿಜೆಪಿ ಶಾಸಕರ ಸಸ್ಪೆಂಡ್ ವಾಪಸ್ ಕೋರಿ ಸ್ಪೀಕರ್ಗೆ ಅಶೋಕ್ ಪತ್ರವನ್ನು ಬರೆದಿದ್ದಾರೆ. ಅಮಾನತು ವಿರುದ್ಧ ಪಕ್ಷದ ಧರಣಿಗೆ ಮುನ್ನಾ ದಿನ ಬರೆದಿರೋದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಅಶೋಕ್ ಅವರ ವಿರುದ್ಧ. ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು, ಬಟ್ ಅವ್ರ ವಿರುದ್ಧ ಈಗ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಯಾಕೆ ಅಂತಂದ್ರೆ ಅಧಿವೇಶನದಲ್ಲಿ 18 ಬಿಜೆಪಿ ಶಾಸಕರನ್ನ 6 ತಿಂಗಳು ಅಮಾನತು ಮಾಡಿದ್ರು ಸ್ಪೀಕರ್, ಅಶಿಸ್ತು ತೋರಿಸಿದ್ರು ಅನ್ನುವಂಥ ಕಾರಣಕ್ಕಾಗಿ. ಈ ನಿರ್ಧಾರವನ್ನು ಖಂಡಿಸಿ ಬೆಂಗಳೂರಿನಲ್ಲಿ ಬಿಜೆಪಿಯಿಂದ ಧರಣಿಗೆ ನಿರ್ಧರಿಸಲಾಗಿದೆ ಇವತ್ತು. ಆದರೆ ಈ ಹೋರಾಟದ ಮುನ್ನಾ ದಿನ ಅಮಾನತು ವಾಪಸ್ ಕೋರಿ ಸ್ಪೀಕರ್ಗೆ ಅಶೋಕ್ ಅವರು ಪತ್ರ ಬರೆದಿದ್ದಾರೆ. ಇವತ್ತು ಹೋರಾಟ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ, ನಿನ್ನೆ ಪತ್ರ ಬರೆದು ಬಿಟ್ಟಿದ್ದಾರೆ. ಈ ಮೂಲಕ ಹೋರಾಟದ ತೀವ್ರತೆಯನ್ನ ಪ್ರತಿಪಕ್ಷ ನಾಯಕರು ಕಡೆಗಣಿಸಿದ್ದಾರೆ ಅಂತ ಬಿಜೆಪಿ ನಾಯಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೀವು ಪತ್ರ ಬರೆಯೋದಾಗಿದ್ರೆ ಮತ್ತೆ ನಾವು ಪ್ರತಿಭಟನೆ ಯಾಕೆ ಮಾಡ್ಕೊಳ್ಬೇಕಾಗಿತ್ತು ಅನ್ನೋದು ಬಿಜೆಪಿಗರದೇ ಪ್ರಶ್ನೆ. ಈ ಪತ್ರ ಬರೆದಿ ತಾಪತ್ರಯಕ್ಕೆ ಕಾರಣವಾಗ್ತಾ ಇದೆ ಅಶೋಕ್ ಅವರಿಗೆ. ಯಾಕಂದ್ರೆ ನೋಡಿ, ಈಗ ಪತ್ರ ಬರೆಯೋದೇ ಆಗಿದ್ರೆ ಅಧಿವೇಶನ ಮುಗಿದ ಬೆನ್ನಲ್ಲೇ ಬರಿಬೇಕಾಗಿತ್ತು. ಈಗ ಪ್ರತಿಭಟನೆ ನಡೆಯುವ ಹಿಂದಿನ ದಿನ ಪತ್ರ ಬರೆಯುವ ಮುಖಾಂತರ ಅಶೋಕ್ ಅವರು ಹೋರಾಟದ ತೀವ್ರತೆಯನ್ನು ಕಡೆಗಣಿಸಿದಂತಾಗಿದೆ ಅಂತ ಬಿಜೆಪಿ ಮುಖಂಡರಿಂದ ಅಸಮಾಧಾನ ಕೇಳಿಬಂದಿದೆ. ಅಷ್ಟಕ್ಕೂ ಅಶೋಕ್ ಅವರಿಗೆ ಶಾಸಕರು ಅಮಾನತು ಆದೇಶ ವಾಪಸ್ ಪಡೆಯುವಂತೆ ಕೋರಿ ಸ್ಪೀಕರ್ಗೆ ಪತ್ರ ಬರೆಯುವಂತ ಉದ್ದೇಶವೇ ಇರಲಿಲ್ಲ. ಮಂಗಳವಾರ ಬೆಳಗ್ಗೆ ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸ್ಪೀಕರ್ ಯುಟಿ ಖಾದರ್ ಅವರಿಗೆ ಪತ್ರ ಬರೆದು 18 ಶಾಸಕರ ಉಚ್ಚಾಟನೆ ಆದೇಶ ವಾಪಸ್ ಪಡೆಯುವಂತೆ ಮನವಿ ಮಾಡಿದ್ರು. ಯತ್ನಾಳ್ ಅವರು ಬರೆದ್ರಲ್ಲ, ಅದಕ್ಕೆ ಇವ್ರು ನಂದು ಒಂದಿರಲಿ ಅಂತ ಪತ್ರ ಬರೆದ್ಬಿಟ್ಟಿದ್ದಾರೆ. ಅದೇ ಈಗ ಅಸಮಾಧಾನಕ್ಕೆ ಆಕ್ರೋಶಕ್ಕೆ ಕಾರಣವಾಗ್ತಿದೆ. ಅಂದ್ರೆ ಏನಂದ್ರೆ ಈಗ ಬಿಜೆಪಿ ಒಂದಷ್ಟು ಅಸ್ತ್ರಗಳನ್ನು ತನ್ನ ಬತ್ತಳಿಕೆಯಲ್ಲಿ ಇಟ್ಕೊಳ್ಳೋಕೆ ನೋಡ್ತಾ ಇದೆ. ಕಾಂಗ್ರೆಸ್ನ ವಿರುದ್ಧ ಯಾವ್ಯಾವ ಅಸ್ತ್ರವನ್ನ ಯಾವ್ಯಾವ ಸಂದರ್ಭದಲ್ಲಿ ಪ್ರಯೋಗಿಸ್ಬೇಕೋ ಆ ಸಂದರ್ಭದಲ್ಲಿ ಪ್ರಯೋಗಿಸೋಣ ಅಂತ. ಆದರೆ ಈಗ ಅಶೋಕ್ ಅವ್ರು ಮಾಡಿದ ಎಡವಟ್ಟು ಏನು ಅಂತ ಅಂದರೆ, ನಮ್ಮನ್ನೆಲ್ಲ ಸಸ್ಪೆಂಡ್ ಮಾಡಿಬಿಟ್ರು, ಇದು ನಿಜವಾಗ್ಲೂ ವಿರೋಧಿ ನಡೆ ಅಂತ ಸರ್ಕಾರದ ವಿರುದ್ಧ ಮುಗಿ ಬೀಳಬೇಕು, ಹೋರಾಟ ಮಾಡಬೇಕು, ಹೈ ಡ್ರಾಮಾ ಕ್ರಿಯೇಟ್ ಮಾಡಬೇಕು ಅಂತ ಬಿಜೆಪಿ ನಾಯಕರೇ ಪ್ಲಾನ್ ಮಾಡಿರೋದು. ಆ ಬಿಜೆಪಿ ನಾಯಕರ ಪ್ಲಾನ್ಗೆ ಎಳ್ಳು ನೀರು ಬಿಟ್ಟಿದ್ಯಾರು ಅಂದರೆ ಅಶೋಕ್ ಅವರು, ಅವರದ್ದೇ ಪಕ್ಷದ ನಾಯಕ. ನೀವು ಪತ್ರ ಬರೆದಿದ್ಯಾಕೆ? ಯಾರು ಹೇಳಿದ್ರು ಪತ್ರ ಬರೆಯೋಕ್ಕೆ? ನೀವು ಯಾರ ಜೊತೆಗೆ ಡಿಸ್ಕಸ್ ಮಾಡಿದ್ರಿ? ನೀವು ಪತ್ರ ಬರೆಯೋದಾಗಿದ್ರೆ ಸಸ್ಪೆಂಡ್ ಮಾಡಿದ ನೆಕ್ಸ್ಟ್ ಡೇ ಬರಿಬೇಕಾಗಿತ್ತು, ಸಸ್ಪೆಂಡ್ ಮಾಡಿದ ದಿನಾನೇ ಬರಿಬೇಕಾಗಿತ್ತು, ಸಸ್ಪೆಂಡ್ ಮಾಡಿದ 2 ದಿನಕ್ಕೆ ಬರಿಬೇಕಾಗಿತ್ತು. ಇಷ್ಟು ದಿನ ಏನೂ ಮಾಡಿದೆ, ಈಗ ಸಡನ್ ಆಗಿ ಪತ್ರ ಬರೆದು ನಾವು ಹೋರಾಟದ ತೀವ್ರತೆಯನ್ನು ನೀವು ಕಮ್ಮಿ ಮಾಡ್ದಂಗಿಲ್ವಾ ಅಂತ ಅಶೋಕ್ ಅವರ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಬಿಜೆಪಿಯ ಕೆಲವು ನಾಯಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರಂತೆ. ಜೊತೆಗೆ ಅದ್ರ ಜೊತೆಗೆ ಇವರೇನು ಪತ್ರ ಬರಿಬೇಕು ಅಂತ ಬರೆದಿಲ್ಲ, ಯತ್ನಾಳ್ ಅವ್ರು ಬರೆದ್ರಲ್ಲ, ಅವ್ರು ಬರೆದಿದ್ದಾರೆ, ನಂದು ಒಂದು ಇರಲಿ ಅಂತ ಬರೆದಿದ್ದಾರೆ ಅಷ್ಟೇ ಅಂತ ಅಶೋಕ್ ಅವರ ವಿರುದ್ಧ ಇದಕ್ಕೆ ತಿರುಗಿ ಬಿದ್ದುಬಿಟ್ಟಿದ್ದಾರೆ. ಗೊತ್ತಿಲ್ಲ ಈ ಅಸಮಾಧಾನ ಇಲ್ಲೆಲ್ಲಿಗೆ ಹೋಗುತ್ತೆ ಅಂತ ನೋಡ್ಬೇಕಾಗತ್ತೆ.